ನಮಸ್ಕಾರ ಎಲ್ಲರಿಗೂ. ಈಗ ನಾವಿರೋಂಥ ಪ್ಲೇಸು ಸಾಯಿ ಹೆರಿಟೇಜ್ ವಿಲೇಜ್ ಅಂತ. ಇದು ಶಿರ್ಡಿ ಸಾಯಿಬಾಬಾ ಟೆಂಪಲಿಂದ ಸುಮಾರು 2ರಿಂದ 3 ಕಿಲೋಮೀಟರ್ ದೂರದಲ್ಲಿದೆ ಈ ಸಾಯಿ ಹೆರಿಟೇಜ್ ವಿಲೇಜು. ಇನ್ನು ಈ ಪ್ಲೇಸ್ನ ಬಾಬಾ ಅವ್ರು ಇದ್ದಂಥ ಕಾಲದಲ್ಲಿ ಶಿರ್ಡಿ ಹೇಗಿತ್ತು ಅನ್ನೋದನ್ನ ಬೊಂಬೆ ಮುಖಾಂತರ ಮಾಡಿ ಈ ವಿಲೇಜ್ನ ರೆಡಿ ಮಾಡಿದ್ದಾರೆ. ಈ ವಿಲೇಜು ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ, ಹಾಗೆ ನೋಡಲಿಕ್ಕೂ ತುಂಬಾ ಚೆನ್ನಾಗಿದೆ. ಇನ್ನು ಈ ವಿಲೇಜ್ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 8 o'clock ಓಪನ್ ಆಗುತ್ತೆ, ಹಾಗೆ ಈವ್ನಿಂಗ್ 8 o'clock ತನಕ ಕೂಡ ಇರುತ್ತೆ. ಇನ್ನು ಎಂಟ್ರಿ ಫೀಸ್ ಬಂದು ಪರ್ ಪರ್ಸನ್ನು 150 rupees ಆಗುತ್ತೆ. ಇನ್ನು ಫಸ್ಟ್ ಎಂಟ್ರಿ ಆಗ್ತಿದ್ದಾಗೆ ಖಂಡೋಬಾ ಮಂದಿರನ ಮಾಡಿದ್ದಾರೆ. ಇದು ಶಿರ್ಡಿಲಿ ಮುಖ್ಯವಾದಂಥ ದೇವಸ್ಥಾನ. ಈ ಖಂಡೋಬಾ ಮಂದಿರಕ್ಕೆ ಭೇಟಿ ಕೊಟ್ಟಾದ್ಮೇಲೆ ಬಾಬಾನ ದರ್ಶನ ಮಾಡ್ತಾರೆ. ಈಗ ನೋಡ್ತಿರೋ ಅಂಥದ್ದು ಚಾವಡಿ. ಹಾಗೆ ಹಳ್ಳಿ ವಾತಾವರಣ ಹೇಗಿತ್ತು ಅನ್ನೋದನ್ನ ಅದೇ ರೀತಿಯಲ್ಲಿ ರೆಡಿ ಮಾಡಿದ್ದಾರೆ. ಇನ್ನು ಬಾಬಾವ್ರು ಇದ್ದಂಥ ಕಾಲದಲ್ಲಿ ಕುಂಬಾರರು ಕೂಡ ಇದ್ರು, ಅವರು ಕೂಡ ಹೇಗಿದ್ರು ಅನ್ನೋದನ್ನಿಲ್ಲಿ ರೆಡಿ ಮಾಡಿದ್ದಾರೆ. ಇನ್ನು ಬಾಬಾವ್ರು ಇದ್ದಂಥ ಕಾಲದಲ್ಲಿ ಆಚರಿಸ್ತಿದ್ದಂಥ ಹಬ್ಬನೂ ಕೂಡ ಇಲ್ಲಿ ರೆಡಿ ಮಾಡಿದ್ದಾರೆ. ಇನ್ನು ನಮ್ಮ ಜೊತೆ ಬಂದಿದ್ದಂಥ ಆಟೋ ಡ್ರೈವರ್ ಹುಡುಗ ನಮಗೆ ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದ. ನಿಜವಾಗ್ಲೂ ಆ ಆಟೋ ಡ್ರೈವರ್ ಹುಡುಗನ ಬಗ್ಗೆ ಹೇಳಲೇಬೇಕು. ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದ ಅಂದರೆ ಗೈಡ್ ಕೂಡ ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಲ್ವೇನೋ ಆ ರೀತಿ ತುಂಬ ಚೆನ್ನಾಗೆಲ್ಲ ಹೇಳ್ತಿದ್ದ. ಹಾಗೆ ಸುಮಾರು ನಾವು ಆ ಹುಡುಗನಿಗೆ ಭೇಟಿ ಮಾಡಿದ್ದು 10 ಗಂಟೆನೋ. 10 ಗಂಟೆಯಿಂದ ನಾವು ಏರ್ಪೋರ್ಟ್ಗೆ ಹೋಗೋ ತನಕ ಸುಮಾರು 1-2 ತನಕ ತುಂಬ ಪ್ಲೇಸ್ ತೋರಿಸ್ದವನು. ಹಾಗೆ ನಮಗೆ ಹೇಗೆ ಟೈಮ್ನ ಮ್ಯಾನೇಜ್ ಮಾಡ್ಬೋದು, ಯಾವುದು ಇಂಪಾರ್ಟೆಂಟ್ ಇರುತ್ತೆ ಅದನ್ನೆಲ್ಲ ಹೇಳಿ ಅಲ್ಲೆಲ್ಲ ಕರ್ಕೊಂಡೋಗಿ ತೋರಿಸಿದ್ದ. ಇನ್ನು ಬಾಬಾ ಭಿಕ್ಷೆ ಬೇಡಿರೋ ಅಂಥದ್ದು, ಗೋಧಿ ಬೀಸ್ತಿರೋ ಅಂಥದ್ದು, ಅಡುಗೆ ಮಾಡಿ ಬಡಿಸ್ತಿರೋ ಅಂಥದ್ದು, ಅವ್ರ ಕಾಲದಲ್ಲಿ ಇದ್ದಂಥ ಬಟ್ಟೆ ಹೊಲಿಯುವಂಥ ದರ್ಜಿ ಕಾಶಿನಾಥ್ ಅನ್ನೋರಂತೆ, ಅವ್ರ ಬಗ್ಗೆ ಈ ಥರ ಆಗ ಇದ್ದಂಥ ವ್ಯಾಪಾರದ್ದು ಎಲ್ಲ ಕೂಡ ತುಂಬ ಚೆನ್ನಾಗಿ ಆ ಹುಡುಗ ನಮಗೆ ಹೇಳ್ತಾ ಇದ್ದ. ಇನ್ನು ಇದು ಬಾಬಾ ಚಿಕಿತ್ಸೆ ಮಾಡ್ತಿರೋ ಅಂಥದ್ದು. ಈಗಲೂ ಕೂಡ ಶಿರ್ಡಿಯಲ್ಲಿ ಸಾಯಿಬಾಬಾ ಹಾಸ್ಪಿಟಲಲ್ಲಿ ಫ್ರೀ ಟ್ರೀಟ್ಮೆಂಟ್ ಇದೆಯಂತೆ. ಈಗಲೂ ಕೂಡ ಫ್ರೀ ಟ್ರೀಟ್ಮೆಂಟ್ ಇದೆ ಅಂತ ಹುಡುಗ ಹೇಳ್ತಿದ್ದ. ಹಾಗೆ ಅಲ್ಲಿ ಕೋವಿಡ್ ಟೈಮಲ್ಲಿ ಯಾರಿಗೂ ಕೂಡ ಕೊರೋನಾ ಇರಲಿಲ್ಲ ಅಂತ ಹುಡುಗ ಹೇಳ್ತಾ ಇದ್ದ. ಇನ್ನು ಇದು ಬಂದು ಸಮಾಧಿ. ಹಾಗೆ ಬಾಬಾ ಕಡೆ ದಿನದಲ್ಲಿ ಹೇಗಿದ್ರು, ಅಲ್ಲಿನ ಶಾಲೆ ಈ ಥರ ಎಲ್ಲನೂ ಕೂಡ ರೆಡಿ ಮಾಡಿದ್ದಾರೆ. ಇನ್ನು ಇದು ಮೇನ್ ಶಿರ್ಡಿಲಿ ಟೆಂಪಲ್ ಹೇಗಿರುತ್ತೆ ಒಳಗಡೆ ಅನ್ನೋದನ್ನು ಕೂಡ ಇಲ್ಲಿ ರೆಡಿ ಮಾಡಿದ್ದಾರೆ. ಈಗ ನೀವು ಇದನ್ನು ಫುಲ್ಲು ವಿಲೇಜ್ ಏನಿದೆ ಈ ಹೆರಿಟೇಜ್ ವಿಲೇಜ್ನ ನೀವೊಂದು ರೌಂಡ್ ಹಾಕಿದ್ರೆ ಫುಲ್ಲು ಶಿರ್ಡಿನೇ ರೌಂಡ್ ಹಾಕ್ದಂಗೆ ಇದನ್ನು ಫುಲ್ಲು ರೆಡಿ ಮಾಡಿದ್ದಾರೆ. ಹಾಗೆ ಈ ಶಿರ್ಡಿಲಿ ಜನ ಏನೇನು ಕೆಲಸ ಮಾಡ್ತಿದ್ರು, ಹಾಗೆ ವ್ಯಾಪಾರ ಇವನ್ನೆಲ್ಲ ಕೂಡ ಇಲ್ಲಿ ರೆಡಿ ಮಾಡಿದ್ದಾರೆ. ಇನ್ನು ಈ ವಿಲೇಜ್ನ ಫುಲ್ಲು ರೌಂಡ್ ಹೊಡಿಲಿಕ್ಕೆ ಅಂತ ಟ್ರೈನ್ ವ್ಯವಸ್ಥೆ ಕೂಡ ಇದೆ. ಅದಕ್ಕೆ ಪೇ ಮಾಡಿ ನಾವಿಲ್ಲಿ ಟ್ರೈನಲ್ಲಿ ಒಂದು ರೌಂಡ್ ಹಾಕ್ಕೊಂಡು ಬರ್ಬೋದು. ಬನ್ನಿ ಆಗಿದ್ರೆ ಈಗ ಟ್ರೈನಲ್ಲಿ ಹೋಗೋಣ.
ಇನ್ನು ಇಲ್ಲಿ ಒಂಟೆ ಸವಾರಿ, ಕುದುರೆ ಸವಾರಿ, ಹಾಗೆ ಈ ಟ್ರೈನು, ಹಾಗೆ ನೀವು ಡ್ರೆಸ್ ಎಲ್ಲ ಇರುತ್ತೆ, ಅದನ್ನು ರೆಂಟಿಗೆ ತೊಗೊಂಡು ನೀವು ಫೋಟೋಶೂಟ್ ಕೂಡ ಇಲ್ಲಿ ಮಾಡಿಸ್ಕೊಳ್ಬೋದು. ಆದರೆ ಇದಕ್ಕೆಲ್ಲ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ಹಾಗೆ ಇಲ್ಲಿ ಅಡ್ವೆಂಚರ್ ಗೇಮ್ಸ್ಗಳು ಕೂಡ ಇದೆ, ಮ್ಯಾಜಿಕ್ ಶೋ ಇದೆ, ಕಿಡ್ಸ್ ಪ್ಲೇ ಏರಿಯಾ ಕೂಡ ಇದೆ, ಫೋಟೋ ಬೂತ್ಗಳು ಕೂಡ ರೆಡಿ ಮಾಡಿದ್ದಾರೆ. ಇನ್ನು ಇಲ್ಲಿ ಈಗ ಮ್ಯಾಜಿಕ್ ಶೋ ನಡೀತಾ ಇದೆ. ನನ್ನ ಮಗ ಇನ್ನೂ ಸಣ್ಣವನಿರೋದ್ರಿಂದ ಅವ್ನಿಗೆ ಅಷ್ಟಾಗಿದ್ದು ಅವನಿಗೆ ಇಂಟ್ರೆಸ್ಟ್ ಇರಲಿಲ್ಲ. ಹಾಗಾಗಿ ನಾವು ಇದನ್ನು ಒಂದು 2 ಮಿನಿಟ್ಸ್ ನೋಡಿಕೊಂಡು ಮುಂದೆ ಪಾಸ್ ಆದ್ವಿ. ಇನ್ನು ಮಕ್ಕಳಿಗಂತೂ ಈ ಪ್ಲೇಸು ತುಂಬಾ ಇಷ್ಟ ಆಗುತ್ತೆ. ಹಾಗೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ನೀವು ಶಿರ್ಡಿಗೆ ಏನಾದರೂ ಹೋದರೆ ಈ ಪ್ಲೇಸ್ನ ಮಿಸ್ ಮಾಡದೆ ನೋಡಿ. ಇನ್ನು ಈ ವ್ಲಾಗ್ ಇಷ್ಟ ಆಗಿದ್ದರೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.